ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಎಲ್ಲೆಲ್ಲೂ ಭಕ್ತಿಯ ಸಿಂಚನ. ಅಯೋಧ್ಯೆಯ ಬಾಲರಾಮ, ರಾಧಾಕೃಷ್ಣ, ಕಾಂತಾರದ ದೈವ, ರಿಯಲ್ ಎನಿಸುವಷ್ಟು ಒಂದಕ್ಕಿಂತ ಒಂದು ಅದ್ಭುತ ಚಿತ್ತಾರಗಳು. ಇವೆಲ್ಲ ಕಲಾವಿದರ ಕೈಚಳಕದಲ್ಲಿ ಮೂಡಿಬಂದ ರಂಗೋಲಿಗಳು. ಹಾಗಾದ್ರೆ ಈ ಕಣ್ಮನ ಸೆಳೆಯುವ ರಂಗೋಲಿಗಳು ಕಂಡು ಬಂದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೆಡೆ ಕಣ್ಣು ಕುಕ್ಕಿಸುವ ವಿದ್ಯುತ್ ದೀಪಾಲಂಕಾರ, ಬಗೆ ಬಗೆಯ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿರುವ ದೇವಾಲಯದ ಆವರಣ, ರಸ್ತೆಯ ತುಂಬೆಲ್ಲ ಕಣ್ಣಿಗೆ ಮುದ ನೀಡುವ ತರಹೇವಾರಿ ರಂಗೋಲಿಗಳು, ಕಲಾವಿದರ ಕೈಚಳಕದಲ್ಲಿ ಮೂಡಿಬಂದ ಸುಂದರ ಚಿತ್ತಾರಗಳು. ಕುತೂಹಲದಿಂದ ನೋಡುತ್ತಾ ಕಣ್ತುಂಬಿಕೊಳ್ಳುತ್ತಿರೋ ಜನ. ಹೌದು, ಈ ದೃಶ್ಯ ಕಂಡು ಬಂದಿದ್ದು ಕಾರವಾರದ ರಂಗೋಲಿ ಜಾತ್ರೆಯಲ್ಲಿ. ರಂಗೋಲಿ ಜಾತ್ರೆ ಎಂದೇ ಖ್ಯಾತಿ ಪಡೆದಿರುವ ಕಾರವಾರದ ಮಾರುತಿ ಮಂದಿರದ ಜಾತ್ರೆಯು ಬುಧವಾರ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯಲ್ಲಿ ನೂರಾರು ಜನ ಪಾಲ್ಗೊಂಡು ಕಲಾವಿದರ ಕೈಚಳಕದಿಂದ ಮೂಡಿಬಂದ ಚಿತ್ತಾಕರ್ಷಕ ರಂಗೋಲಿಗಳನ್ನು ಕಂಡು ಸಂತಸಪಟ್ಟರು. ಎಲ್ಲಾ ರಂಗೋಲಿಗಳು ಒಂದಕ್ಕಿಂತ ಒಂದು ಆಕರ್ಷಕವಾಗಿ ಮೂಡಿದ್ದವು. ಅದರಲ್ಲೂ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ, ಪ್ರಧಾನಿ ನರೇಂದ್ರ ಮೋದಿ, ಆರ್ಎಸ್ಎಸ್ ಮೋಹನ್ ಭಾಗವತ್, ಗೋಕರ್ಣ ಪರ್ತಗಾಳಿಯ ವಿದ್ಯಾಧೀಶ ಶ್ರೀಗಳು, ಪೆಹಲ್ಗಾಂ ಘಟನೆ ನೆನಪಿಸುವ ಆಪರೇಷನ್ ಸಿಂಧೂರ, ಇವುಗಳ ರಂಗೋಲಿಗಳು ಅದ್ಭುತ ಎನಿಸುವಷ್ಟು ಚಂದವಾಗಿ ಮೂಡಿಬಂದಿತ್ತು. ಗಣ್ಯರ, ಸಾಧು ಸಂತರ ನೈಜ ರೂಪದ ರಂಗೋಲಿಗಳು ಆಕರ್ಷಣೆಗೆ ಕಾರಣವಾಯಿತು. ರಂಗೋಲಿ ಸ್ಪರ್ಧೆಯಾಗಿದ್ದರಿಂದ ಪ್ರತಿ ಮನೆಗಳ ಎದುರು ಆಕರ್ಷಕ ರಂಗೋಲಿಗಳನ್ನು ಬಿಡಿಸಲಾಗಿತ್ತು. ಹೀಗಾಗಿ ಜಾತ್ರೆಯಂದು ರಂಗೋಲಿ ಬಿಡಿಸುವುದೇ ಒಂದು ರೀತಿ ಖುಷಿ ಅಂತಾರೆ ಸ್ಥಳೀಯರು. ಮತ್ತು ಸ್ಪೆಷಾಲಿಟಿ ರಂಗೋಲಿ ಬೇರೆ ಬೇರೆ ಪ್ರಕಾರದ ರಂಗೋಲಿ ಮಾಡ್ತಾರೆ. ಗ್ರೇನ್ಸಿಂದ, ಹೂವಿಂದ, ರಂಗೋಲಿ ಎಲ್ಲ ಮಾಡ್ತಾರೆ. ಮತ್ತು ಪ್ರೈಸಸ್ ಕೂಡ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ ರಂಗೋಲಿ. ಇವಾಗ ಟ್ರೆಂಡ್ಸ್ ಏನು ನಡೀತಾ ಇರುತ್ತೆ, ರೀಸೆಂಟಾಗಿ ಟ್ರೆಂಡ್ ನಡೀತದೆ, ಆ ಟ್ರೆಂಡ್ ಮೇಲೆ ರಂಗೋಲಿ ಎಲ್ಲ ಮಾಡ್ತಾರೆ. ಮತ್ತು ಪ್ರೈಸಸ್ ಎಲ್ಲ ಇರುತ್ತೆ. ನೀವೇನು ಮಾಡಿದ್ರಿ? ನಾವು ಈ ವರ್ಷ ಗ್ರೇನಿಂದ ರಂಗೋಲಿ ಮಾಡ್ತೀವಿ. ಸೊ ಹೆಂಗಾಗ್ತದೆ ಈ ಪಾರ್ಟಿಸಿಪೇಟ್ ಮಾಡುವಾಗ? ತುಂಬ ಖುಷಿ ಅನಿಸುತ್ತೆ. ತುಂಬ ಜನ ಬಂದು ನೋಡ್ತಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಆರ್ಟಿಸ್ಟಿಗೆ ಟ್ಯಾಲೆಂಟ್ ಶೋಕೇಸ್ ಮಾಡೋದು ಒಂದು ಪ್ಲಾಟ್ಫಾರ್ಮ್ ಇದು. ಈಗ ನಿಮ್ಮ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗ್ತಾರೆ? ಹೌದು, ನಮ್ಮ ಫ್ಯಾಮಿಲಿ ಎವ್ರಿ ಇಯರ್ ಇನ್ವಾಲ್ವ್ ಆಗುತ್ತೆ. ನಮ್ಮ ಆಫೀಸ್ ಮುಂದೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು, ಗೋವಾ, ಬಾಂಬೆದಿಂದ ಎಲ್ಲರೂ ಬಂದು ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ನೋಡ್ಲಿಕ್ಕೆ ಬರ್ತಾರೆ. ಖುಷಿ ಅನಿಸುತ್ತೆ. ಓಕೆ, ಗುಡ್ ನೇಮ್? ಸುರೇಶ್ ಥ್ಯಾಂಕ್ ಯು. ಇನ್ನು ಈ ಬಾರಿ ಸಿನಿಮಾ ರಂಗದಲ್ಲಿ ಮಿಂಚಿದ ಕಾಂತಾರದ ರಿಷಬ್ ಶೆಟ್ಟಿ, ರಾಧಾಕೃಷ್ಣ, ಅಯೋಧ್ಯೆಯ ಶ್ರೀರಾಮ, ಸತ್ಯಸಾಯಿ ಬಾಬಾ, ದೇವರನ್ನ ಹೊತ್ತ ಮಹಿಳೆಯ ರಂಗೋಲಿಯನ್ನ ಅದ್ಭುತವಾಗಿ ಚಿತ್ರಿಸಲಾಗಿತ್ತು. ಇನ್ನು ಮಾರುತಿ ಜಾತ್ರೆಯಲ್ಲಿ ಕೇವಲ ಸೆಲೆಬ್ರಿಟಿಗಳ ರಂಗೋಲಿಗಳು ಮಾತ್ರವಲ್ಲದೆ ಚುಕ್ಕಿ ರಂಗೋಲಿ, ಹೂವಿನಿಂದ ಹಾಕಿದ ರಂಗೋಲಿ, ದವಸ ಧಾನ್ಯಗಳಿಂದ ಬಿಡಿಸಿದ ರಂಗೋಲಿ ಎಲ್ಲರನ್ನ ಆಕರ್ಷಿಸಿತ್ತು. ಕಾರವಾರ ಮಾರುತಿ ದೇವಾಲಯದ ಅರ್ಚಕರ ಚಿತ್ರ, ಶಿವಾಜಿ ಮಹಾರಾಜರ ರಂಗೋಲಿ ಕಣ್ಣಿಗೆ ಮುದ ನೀಡಿತು. ಇನ್ನು ಮಾರುತಿ ದೇವರ ಜಾತ್ರೆಯಲ್ಲಿ ರಂಗೋಲಿಗಳೇ ಪ್ರಮುಖ ಆಕರ್ಷಣೆಯಾಗಿರುವುದರಿಂದ ಜಾತ್ರೆಯನ್ನ ಮಿಸ್ ಮಾಡದೆ ಕುಟುಂಬ ಸಮೇತ ನೋಡಲು ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬಂದಿದ್ದರು. ನೈಜ ಚಿತ್ರಗಳಂತೆ ಕಂಡುಬಂದ ಸೆಲೆಬ್ರಿಟಿಗಳ ಚಿತ್ರಗಳು ತಮ್ಮ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಂಡು ಸಖತ್ ಖುಷಿಪಟ್ಟರು.
ಒಟ್ಟಿನಲ್ಲಿ ರಂಗೋಲಿ ಜಾತ್ರೆ ಎಂದೇ ಸಖತ್ ಫೇಮಸ್ ಆಗಿರೋ ಮಾರುತಿ ದೇವರ ಜಾತ್ರೆ ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಈ ಬಾರಿ ರಜತ ಮಹೋತ್ಸವದ ಸಂಭ್ರಮದಲ್ಲಿದ್ದು ವಿಶೇಷವಾಗಿ ವಿಭಿನ್ನವಾಗಿ ಆಯೋಜಿಸಲಾಗಿತ್ತು. ಹೀಗಾಗಿ ವೈವಿಧ್ಯಮಯ ರಂಗೋಲಿ ಜಾತ್ರೆ ಜನರ ಖುಷಿಯನ್ನು ಇಮ್ಮಡಿಗೊಳಿಸಿತು. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.